ಕೆಲವೊಂದ್ಸಲಿ ಈ ಬ್ಯುಸಿ ಲೈಫಲ್ಲಿ ಒಂದು ಸಣ್ಣ ವಿರಾಮ ಬೇಕನ್ನಿಸ್ದಾಗ ನಾವು ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರಬೇಕು ಮತ್ತು ಸುತ್ತಕ್ಕೆ ಹೊರಡ್ತಾ ಇರಬೇಕು. ಅದೇ ಥರ ನಾನು ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಸಾಹಸಮಯವಾದಂತಹ ಟ್ರೆಕ್ಕಿಂಗ್ನ ಮಾಡೋಣ ಅಂತ ಹೊರಟೇ ಬಿಟ್ಟೆ. ಅದೇ ಸರ್ಪಸ್ ಟ್ರೆಕ್. ಈ ಸರ್ಪಸ್ ಟ್ರೆಕ್ ಶುರುವಾಗೋದೆ ಹಿಮಾಚಲ್ ಪ್ರದೇಶದಲ್ಲಿರೋ ಒಂದು ಸುಂದರವಾದ ಹಳ್ಳಿ, ಅದುವೇ ಕಸೋಲ್ ಎಂಬ ಹಳ್ಳಿ. ನಮ್ಮ ಮೊದಲನೇ ದಿನ ಈ ಕಸೋಲ್ ಎಂಬ ಒಂದು ಸುಂದರವಾದ ಹಳ್ಳಿಯಿಂದ ಶುರುವಾಗಿ ಅಂಕುಡೊಂಕದ ದಾರಿಯಲ್ಲಿ ನಾವು ಒಂದು 7 ಕಿಲೋಮೀಟರ್ ಟ್ರೆಕ್ಕಿಂಗ್ನ ಮಾಡಿಕೊಂಡು ಗ್ರಹಣ್ ಎಂಬ ಒಂದು ಸುಂದರವಾದ ಹಳ್ಳಿಗೆ ಹೋಗಿ ತಲುಪ್ತೀವಿ. ಬನ್ನಿ ನೋಡೋಣ ನಮ್ಮ ಸರ್ಪಸ್ ಟ್ರೆಕ್ನ ಸಾಹಸ ಕಥೆಯನ್ನು. ನಮಸ್ಕಾರ ಗುರು, ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಮೆನ್ಗೆ ಸ್ವಾಗತ ಸುಸ್ವಾಗತ. 10 ತಿಂಗಳಾದಮೇಲೆ ಹಮ್ತಾಪಸ್ ಟ್ರೆಕ್ಕಿಂಗ್ ಆದಮೇಲೆ ಇನ್ನೊಂದು ಅಡ್ವೆಂಚರಸ್ ಆಗಿರೋ ಟ್ರೆಕ್ಕಿಂಗ್ ಬಂದಿದ್ದೀನಿ. ಅದು ಎಲ್ಲಿ? ನನ್ನ ಫೇವ್ರೆಟ್ ಪ್ಲೇಸ್ ಕಸೋಲಲ್ಲಿ ಬಂದಿದ್ದೀನಿ. ಸರ್ಪಸ್ ಟ್ರೆಕ್ಕಿಂಗ್ ಅಂತ. ಇದು ಫುಲ್ ಅಡ್ವೆಂಚರಸ್ ಆಗಿದೆ. ಇದನ್ನು ಟ್ರೆಕ್ಕಿಂಗು ಆಗಿ ಇರುತ್ತಂತೆ, ಅಡ್ವೆಂಚರಸ್ ಆಗಿ ನೋಡಬೇಕು. ಇವತ್ತು ನಮ್ಮ ಮೊದಲನೇ ದಿನ, ಅರೈವಲ್ ಡೇ. ಕಸೋಲಿಗೆ ಬಂದಿದ್ದೀನಿ. ಕಸೋಲ್ ಬಸ್ ಸ್ಟ್ಯಾಂಡ್ ಪಿಕಪ್ ಲೊಕೇಶನ್ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಟೀಮ್ ಕೂಡ ಸಿಕ್ಕಿದೆ. ಈಗ ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀನಿ. ತಿಂಡಿ ತಿನ್ಕೊಂಡು ಬಂದು ಟ್ರೆಕ್ಕಿಂಗ್ ಶುರು ಮಾಡೋದೆ. ಫಸ್ಟು ತಿಂಡಿ ತಿಂದ್ಬಿಡ್ತೀನಿ, ಓಕೆನಾ? ಆಮೇಲೆ ಟ್ರೆಕ್ಕಿಂಗ್ ಹೋಗ್ತಾ ನಿಮಗೆ ಸಿಗ್ತೀನಿ. ಯಾಕಂದರೆ ಆಲ್ರೆಡಿ ಲೇಟಾಗಿ ಬಂದುಬಿಟ್ಟಿದ್ದೀನಿ ನಾನು. ಅದರಿಂದ ಬೇಗ ತಿಂಡಿ ತಿನ್ಕೊಂಡು ಜಾಯ್ನ್ ಆಗಬೇಕು. ನಾನು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದಾರೆ. ಹಾಫ್ ಆನ್ ಅವರಲ್ಲಿ ಬಂದುಬಿಡಿ ಅಂತ ಹೇಳಿದ್ದಾರೆ. ಹಾಫ್ ಆನ್ ಅವರಲ್ಲಿ ತಿಂಡಿ ತಿನ್ಕೊಂಡು ನಾನು ಟೀಮ್ ಜಾಯ್ನ್ ಆಗಬೇಕು. ಟಾಟಾ. ಕಸೋಲ್ ತೋರಿಸ್ತೀನಿ ನೋಡಿ, ಯಾವ ಥರ ಇದೆ ಕಸೋಲ್. ಸಖತ್ತಾಗಿದೆ ಅಲ್ಲ? ಕಸೋಲ್ ಅಂತೂ ನನ್ನ ಫೇವ್ರೆಟ್ ಪ್ಲೇಸು ಕಸೋಲು. ಬೆಟ್ಟ ನೋಡಿ ಹೆಂಗಿದೆ. ಫೇವ್ರೆಟ್ ಪ್ಲೇಸ್ ಗುರು ಇದು ಕಸೋಲ್. ಇದು 2ನೇ ಸಲ ನಾನು ಕಸೋಲ್ಗೆ ಬರ್ತಾ ಇರೋದು. ಕಸೋಲ್ ಸ್ಟ್ರೀಟ್, ಕಸೋಲ್ ಸ್ಟ್ರೀಟ್ ನೋಡಿ ಆ ಥರ ಇದೆ ಅಂತ. ಎಲ್ಲ ಫಾರಿನರ್ಸು ಜಾಸ್ತಿ ಗುರು ಇಲ್ಲಿ ಕಸೋಲಲ್ಲಿ. ಸಖತ್ತಾಗಿದೆ ಅಲ್ಲ ಸ್ಟ್ರೀಟು. ಇಲ್ಲೇ ಪರೋಟ ತಗೊಂಡಿದ್ದೀನಿ. ಪರೋಟ ತಿಂತಾ ಇದ್ದೀನಿ. ಎಲ್ಲ ಇದೇನೆ ತಿಂಡಿ ಅಂದರೆ ಪರೋಟ, ಪೂರಿ, ಅದೇ ಥರ ತಿಂದು ಚೆನ್ನಾಗಿದೆ ಗುರು ಪರೋಟ. ಸಖತ್ತಾಗಿದೆ ಪರೋಟ. ಆಲೂ ಪ್ಯಾಸ್ ಪರೋಟ ಇದು ಚೆನ್ನಾಗಿದೆ. ಆಲೂ ಪ್ಯಾಸ್ ಪರೋಟಾಗೆ ಇಲ್ಲಿ ನೋಡಿ, ಆಲೂ ಪ್ಯಾಸ್ ಪರೋಟಾಗೆ ಮೊಸರು ಕೊಟ್ಟಿದ್ದಾರೆ ಮತ್ತು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಪರೋಟನ ಅದೇ ಥರ ತಿನ್ನೋದು. ಪಲ್ಯ ಕೊಡಲ್ಲ. ಉಪ್ಪಿನಕಾಯಿ ಮತ್ತು ಮೊಸರು ಚೆನ್ನಾಗಿದೆ. ತುಂಬ ಟೇಸ್ಟ್ ಇತ್ತು, ಚೆನ್ನಾಗಿದೆ. ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ ಈಗ ಕಸೋಲಿಂದ. ಗ್ರಹಣ್ ವಿಲೇಜ್ ಫಸ್ಟ್ ಕ್ಯಾಂಪ್ ಸೈಟ್ ಇವತ್ತು. ಗ್ರಹಣ್ ವಿಲೇಜ್ ಸರ್ಪಸ್ ಟ್ರೆಕ್ನ ಫಸ್ಟ್ ಕ್ಯಾಂಪ್ ಸೈಟು ಗ್ರಹಣ್ ವಿಲೇಜ್ ಅಂತ. ಅಲ್ಲಿಗೆ 7 ಕಿಲೋಮೀಟರ್ಸ್ ಆಗುತ್ತೆ ಇದು ಕಸೋಲ್ ಬಸ್ ಸ್ಟ್ಯಾಂಡಿಂದ. ಫಸ್ಟ್ ಡೇನೇ 7 ಕಿಲೋಮೀಟರ್ಸ್ ಕವರ್ ಮಾಡಬೇಕು ನಾವು. ಒಂದು 5 ಕಿಲೋಮೀಟರ್ಸ್ ರೋಡು ಫ್ಲಾಟಾಗಿ ನಡ್ಕೊಂಡು ಹೋಗ್ಬೋದು, ಈಸಿ ಇದೆ. ಆಮೇಲೆ ಒಂದು ಸ್ವಲ್ಪ ಬೆಟ್ಟ ಹತ್ತಬೇಕು ಗ್ರಹಣ್ ವಿಲೇಜ್ಗೆ. ಫಸ್ಟ್ ಕ್ಯಾಂಪ್ ಸೈಟ್ ಗ್ರಹಣ್ ವಿಲೇಜ್ ಬರುತ್ತೆ ಇವತ್ತು. ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಇದೆಲ್ಲ ನಮ್ಮ ಟೀಮು, ಹಿಂದೆ ಎಲ್ಲ ಬರ್ತಾ ಇದೆಯಲ್ಲ ಅದು. कैसे हो सब लोग? मेरा नाम मोहन है, मैं कर्नाटका से हूँ. आप लोग कहाँ से? दिल्ली, मुंबई. सब लोग दिल्ली से आया, मुंबई से आया है. Yes. सरपस ट्रैकिंग के लिए. I only know 2-3 words from Kannada. Which word? ಊಟ ಮಾಡು. ಕನ್ನಡ ಗೊತ್ತು ಅವರಿಗೆ. ಊಟ ಮಾಡು ಅಂತೆ. ನೀರು ಬೇಕಾ? ಕೆಲಸ ಮಾಡು. ನಮಸ್ಕಾರ. ಅಷ್ಟಾದ್ರೂ ಗೊತ್ತಿದೆಯಲ್ಲ. ತುಂಬಾನೇ ಕಲ್ತಿದ್ದಾರೆ ಕನ್ನಡ. ನಾವು ಟೂರಿಸ್ಟ್ಗಳು ಎಲ್ಲೆಲ್ಲಿ ಬರ್ತೀವಿ ಅಲ್ಲೆಲ್ಲ ಗಲೀಜು ಮಾಡಿ ಹೋಗೋದ. ಇಲ್ಲಿ ನೋಡಿ, ಇಲ್ಲಿ ಕಸೋಲ್ ಆಗಿರೋದು
ಯಾವ ಥರ ಹಾಂ ಎಷ್ಟು ಗಲೀಜಾಗಿದೆ ನೋಡಿ ಕಸೋಲು. ನಾನು ಟೂರಿಸ್ಟಿಗೆ ಅದೊಂದೇ ಕೇಳ್ಕೊಳ್ಳೋದು, ಬರ್ತೀವಾ ಆ ಪ್ಲೇಸ್ ಯಾವ ಥರ ಇರುತ್ತೆ ಆ ಥರ ಬಿಟ್ಟು ಹೋಗಬೇಕು. ಇಲ್ಲಿ ನೋಡಿ ಎಷ್ಟು ಹಾಳು ಮಾಡಿದ್ದೀವಿ ನಾವು ಪ್ರಕೃತಿನ. ಪ್ಲಾಸ್ಟಿಕ್ ಎಲ್ಲ ಡಿಸ್ಕಾರ್ಡ್ ಮಾಡ್ಬಾರ್ದು ಈ ಥರ. ಇಲ್ಲಿ ನೋಡು ಗುರು, ಅಯ್ಯೋ ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಡಂಪಿಂಗ್ ಯಾರ್ಡ್ ಮಾಡಾಕಿದ್ದಾರೆ ಕಸಲನ್ನ. ನನಗಂತೂ ಫುಲ್ ಖುಷಿಯಲ್ಲಿದ್ದೀನಿ ಇವತ್ತು. ಕಸೋಲ್ ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀನಿ ಅಂತ. ಮತ್ತು ನಮ್ಮ ಟೀಮು ಕೂಡ ಜಾಸ್ತಿ ಏನಿಲ್ಲ, ಒಂದು 6 ಜನ ಇದ್ದೀವಿ. ಯಾಕಂದರೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಎಲ್ಲ ಈಗ 6 ಜನ ಮಾತ್ರ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನನ್ನ ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗಿತ್ತು. ಫಸ್ಟು ನಾನು ಚಂಡೀಗಢ ಫ್ಲೈಟ್ಗೆ ಬುಕ್ ಮಾಡ್ಕೊಂಡಿದ್ದೆ. ಯಾಕಂದರೆ ಚಂಡೀಗಢ ಟು ಕಸೋಲು 5 hours ಜರ್ನಿ. ಚಂಡೀಗಢ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೆ, ಕ್ಯಾನ್ಸಲ್ ಮಾಡಿದ್ರು. ಚಂಡೀಗಢ ಏರ್ಪೋರ್ಟ್ ಕ್ಲೋಸ್ ಆಗಿತ್ತು ಅಂತ. ಮತ್ತು ತಕ್ಷಣ ಡೆಲ್ಲಿಗೆ ಫ್ಲೈಟ್ ಬುಕ್ ಮಾಡಿಕೊಂಡು ನಿನ್ನೆ ಬೆಂಗಳೂರಿಂದ 4:15ಗೆ ಫ್ಲೈಟ್ ಇತ್ತು. ಬೆಂಗಳೂರಿಂದ ಡೆಲ್ಲಿಗೆ ಬಂದು ಫ್ಲೈಟಲ್ಲಿ ಮತ್ತೆ ಅಲ್ಲಿಂದ ಕಾಶ್ಮೀರಿ ಗೇಟಿಗೆ ಹೋಗಿ ಮತ್ತೆ ಅಲ್ಲಿಂದ ಬುಂತಾರಿಗೆ ಬಂದು ಬುಂತಾರಿಂದ ಕಸೋಲ್ ಬಸ್ ಹತ್ಕೊಂಡು ಕಸೋಲಿಗೆ ಬಂದಿರೋದು. ಎಷ್ಟೊಂದೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ ಕಸೋಲ್ ಟ್ರೆಕ್ಕಿಂಗಿಗೆ. ಇದೂ ಏನು ಕಷ್ಟ ಇಲ್ಲದೆ ಇರೋ ಥರ ಮುಗಿಸ್ತೀನಿ ಅಂದ್ಕೊಂಡಿದ್ದೀನಿ. ನೋಡಬೇಕು. ಆಂಜನೇಯ ಸ್ವಾಮಿ ಕಾಪಾಡಪ್ಪ. ಬನ್ನಿ ಎಲ್ಲರ ಹೆಸರುಗಳು ತಿಳ್ಕೊಳ್ಳೋಣ. ಬಾಯ್ ಅಪ್ನ ನಾಮ್ ಕ್ಯಾ ಹೈ? ವಿಶಾಲ್. ಡೆಲ್ಲಿ ಇಶಾನ್ ಅಂತ ಇವ್ರ ಹೆಸರು. ಡೆಲ್ಲಿಯಿಂದ ಬಂದಿರೋದು. ಮುಂಚೆ ಟ್ರೆಕ್ಕಿಂಗ್ ಮಾಡಿದ್ರಾ? ಸಾರಿ, ಪೆಹಲೆ ಟ್ರೆಕ್ಕಿಂಗ್ ಕಿಯಾ ಅಪ್ನೆ? ಇದು ಅವರ ಫಸ್ಟ್ ಟ್ರೆಕ್ಕಿಂಗ್ ಅಂತೆ. ಆಮೇಲೆ ನೋಡೋಣ ಯಾವ ಥರ ಟ್ರೆಕ್ ಮಾಡ್ತಾರೆ ಇವರು ಅಂತ. ಓಕೆನಾ? ಸಿನ್ಸ್ 2017 ನಾನು ಡೂಯಿಂಗ್ ಟ್ರೆಕ್ in Himachal or in Himachal, Uttarakhand, Leh Ladakh. I did Chadar, Winterberry Pass, Gita Pass. So many treks I did. I have come to trek the mountains, I guess, after 2016. 2016 I just went to Missouri. In North India almost देखा. ठीक है. और उनको भी लगता है. चलो भाई, माइक पकड़ो. आपका नाम क्या है? और आप स्पर्श ಅಂತ ಇವ್ರ ಹೆಸರು. कहाँ से आप? दिल्ली से. पहला ट्रैक है ये? पहला ट्रैक. ಫಸ್ಟ್ ಟ್ರಕ್ ಇವ್ರದ್ದು ಮೊದಲನೇ ಟ್ರಕ್ ಅಂತ. ಸರ್ಫಸ್ ಬೇಕು, ಬಿಗಿನರ್ ಫ್ರೆಂಡ್ಲಿ. ನೋಡಬೇಕು ಯಾವ ಥರ ಅಂತ. ಓಕೆ ಬಾಯ್, ಆಲ್ ದ ಬೆಸ್ಟ್. आपका नाम क्या है? ಪ್ರಿಯಾಂಕಾ. ಮುಂಬೈಯಿಂದ ಬಂದಿದ್ದಾರೆ ಪ್ರಿಯಾಂಕಾ ಅಂತ. ಪೆಹಲಿ ಬಾರ್ ಟ್ರಕ್. ಇವ್ರದ್ದು ಮೊದಲನೇ ಟ್ರಕ್ ಅಂತ, ಸರ್ಫಸ್ ಟ್ರಕ್. ನೋಡಿ ಹುಡುಗಿರು ಎಲ್ಲ ಬರ್ತಾರೆ. ಮನೇಲಿ ಕುತ್ಕೋಬಾರ್ದು, ಇದು ಕರೇಜ್ ಅಂದ್ರೆ. ಭಾವನಾ. ಇಬ್ರು ಫ್ರೆಂಡ್ಸು, ಭಾವನಾ ಮತ್ತೆ ಪ್ರಿಯಾಂಕಾ ಮುಂಬೈಯಿಂದ ಬಂದಿದ್ದಾರೆ ಸರ್ಫಸ್ ಟ್ರೆಕ್ಕಿಂಗ್. ಮೊದಲನೇ ಟ್ರೆಕ್ ಅಂತ ಇವ್ರದ್ದು. ಇಬ್ರು ನೋಡೋಣ ಯಾವ ತರ ಟ್ರೆಕ್ ಮಾಡ್ತಾರೆ ಇಬ್ರು ಅಂತ. ಆಮೇಲೆ ಕೂಳೆ ಮಾಡ್ಕೊಂಡು ಹೋಗ್ಬೇಕು ಟ್ರೆಕ್ಕಿಂಗ್. ಓಕೆನಾ? ಎಂಜಾಯ್. ಆರ್ಡರ್ ಕೋಲ್ಡ್.
ನೋಡಿ ಇದೆ ಪಾರ್ವತಿ ವ್ಯಾಲಿ. ಸಖತ್ತಾಗಿದೆ ಅಲ್ಲ ಪಾರ್ವತಿ ವ್ಯಾಲಿ. ಅದಕ್ಕೆ ನನಗೆ ಕಸೋಲ್ ಅಂದರೆ ತುಂಬಾ ಇಷ್ಟ. 2019 ಬಂದಿದ್ದು ಕಸೋಲಿಗೆ. ಈಗ 5 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ. 5 ಕಿಲೋಮೀಟರು. ಈಗ 5 ಕಿಲೋಮೀಟ್ರ್ ಈಸಿ ಇತ್ತು, ರೋಡಲ್ಲಿ ನಡ್ಕೊಂಡು ಬಂದ್ವಿ, ಫ್ಲ್ಯಾಟ್ ಇತ್ತು. ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ, ಅಸೆಂಡಿಂಗ್ ಇದೆ. ಈಗ ಒಂದು ಸ್ವಲ್ಪ ಕಷ್ಟ ಇದೆ. ನೋಡಿ ಬೆಟ್ಟ ಹತ್ತಬೇಕೀಗ, ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಗ್ರಹಣ್ ವಿಲೇಜ್ ದಾರಿ ಹಳ್ಳಿ ಹೆಂಗಿದೆ. ಸೆಟ್ಟಿಂಗ್ ಫೈನಾ सबमिट कर लिया हिस्ट्री आई होश द जोश. चलो 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 हाय करो. हो जाएगा. चलो चलो सुकून कैफे. क्या बोले, ये बहुत ही बेकार टाइम है. ರೀಚ್ ಆಗಿಬಿಟ್ವಿ. ಟೀಮ್ ಅವರೆಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ ಫೈನಲಿ ಗ್ರಹಣ್ ಕ್ಯಾಂಪ್ ಸೈಟ್ ರೀಚ್ ಆಗಿದ್ದೀವಿ. 7 ಕಿಲೋಮೀಟ್ರು, 7ರಿಂದ 8 ಕಿಲೋಮೀಟ್ರು ಟ್ರಕ್ ಮಾಡ್ಕೊಂಡು ಗ್ರಹಣ್ ಅನ್ನೋ ಹಳ್ಳಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿದೆಯಲ್ಲ ಇದೇ ನಮ್ಮ ಹೋಮ್ ಸ್ಟೇ. ಫಸ್ಟ್ ಡೇ ಫಸ್ಟ್ ಕ್ಯಾಂಪ್ ಸೈಟ್ ಅಟ್ ಗ್ರಹಣ್. ವಿ ಡಿಡ್ ಇಟ್. ನಿಮಗೆ ನಾವಿದ್ದಿದ್ದು ಹೋಮ್ ಸ್ಟೇ ತೋರಿಸಿಲ್ಲ ಅಲ್ವಾ? ಇದೇ ನಾವಿದ್ದಿದ್ದು ಹೋಮ್ ಸ್ಟೇ. ಇದು ಫುಲ್ಲು ಮರದ ಮನೆ. ಇದು ಮರದಿಂದನೇ ಕಟ್ಟಿದ್ದಾರೆ ಮನೇನ. ನೋಡಿ ಯಾವ ಥರ ಇದೆ, ಕಿಟಕಿಗಳು ನೋಡಿ ಎಷ್ಟು ಸಖತ್ತಾಗಿದೆ.
ಇಲ್ಲಿ ಮನೆ ಶೈಲಿನೇ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಮರದಿಂದನೇ ಮಾಡಿರ್ತಾರೆ. ಈಗ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಸೀಟಿಂಗ್ ಇದೆ, ಸೀಟಿಂಗ್ ಅರೇಂಜ್ಮೆಂಟು ಕುತ್ಕೊಳ್ಳೋಕ್ಕೆ. ಮತ್ತು ಇಲ್ಲೊಂದು ರೂಮ್ ಇದೆ. ಇಲ್ಲೇ ಹೋದರೆ ಇಲ್ಲೂ ಒಂದು ರೂಮ್ ಇದೆ, ಇನ್ನೊಂದು ರೂಮ್ ಇದೆ. ಇದೆಲ್ಲ ಲಾಕ್ ಮಾಡಿದ್ದಾರೆ. ಮತ್ತು ನಮ್ಮದು ಮೇಲ್ಗಡೆ ಇರೋದು ನಾವು ಇಲ್ಲಿ ನೋಡಿ, ಸ್ಟೆಪ್ಸು ಚಿಕ್ಕದಾಗಿದೆ, ಚಿಕ್ಕದಾಗಿ ನಡ್ಕೊಂಡು ಹೋಗ್ಬೇಕು. ಚಿಕ್ಕದಿದೆ ಸ್ಟೆಪ್ಪು. ಮೇಲೆ ಹೋಯ್ತು ಅಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವುಡ್ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ. ಇಲ್ಲಿ ನಾವಿರೋದು. ಈ ಪ್ಯಾಸೇಜ್ ನೋಡಿ, ಪ್ಯಾಸೇಜ್ ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಇಲ್ಲಿ ವಿಂಡೋ, ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಕಾಣಿಸುತ್ತೆ. ಆ ಮನೆ ನೋಡಿ, ಆ ಮನೆ ಎಷ್ಟು ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ ಮನೆಗಳು ಮಾತ್ರ ಇಲ್ಲಿ. ಮತ್ತು ಇಲ್ಲೊಂದು ರೂಮ್ ಇದೆ, ನಾವಿರೋದು ಈ ರೂಮು. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ನಾವಿದ್ದು ಇಲ್ಲಿ ಈ ರೂಮು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೂಮ್ ನೋಡಿ ಎಷ್ಟು ಕೋಸಿ ಆಗಿದೆ ಅಲ್ಲ. ಮತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲೊಂದು ರೂಮ್ ಇದೆ. ಈ ರೂಮ್ ನೋಡಿ, ಮತ್ತೆ ಕೆಳಗಡೆ ಕಿಚನ್ ಇದೆ. ಕಿಚನ್ಗೆ ಹೋಗೋಣ. ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಎಷ್ಟು ಚಿಕ್ಕದು ಸ್ಟೆಪ್ಸ್. ಸ್ಪೈರಲ್ ಸ್ಟೇರ್ ಕೇಸು, ವುಡನ್ ಸ್ಪೈರಲ್ ಸ್ಟೇರ್ ಕೇಸ್ ಇದು. ಇಳಿಯೋಕ್ಕೆ ಒಂದು ಸ್ವಲ್ಪ ಕಷ್ಟ. ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಚಾಯ್ ಆ್ಯಂಡ್ ಪಕೋಡ. ಚಿಯರ್ಸ್. ನಡ್ಕೊಂಡು ಬಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ವಿ. ನಾನು ಕೋಲ್ಡ್ ವಾಟ್ರಲ್ಲೇ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಬಾಡಿ ಫ್ರೆಶ್ ಮಾಡಿಕೊಂಡೆ. ಬಾಡಿ ಈಗ ಆರಾಮ ಅನ್ನಿಸ್ತಾ ಇದೆ. ಮತ್ತು ಆಲೂ ಪಕೋಡ, ಇದು ಆಲೂ ಪಕೋಡ ಕೊಟ್ಟಿದ್ದಾರೆ, ಮತ್ತು ಟೀ ಕೊಟ್ಟಿದ್ದಾರೆ. ಇಲ್ಲಿ ಕೋಲ್ಡಿಗೆ ಸೂಪರ್ ಕಾಂಬಿನೇಷನ್, ಆಲೂ ಪಕೋಡ ಮತ್ತು ಚಾಯ್. हाँ वो ठीक है. ये चाय पानी वानी के ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು. ಈಗ ತಿನ್ಕೊಂಡು ಗ್ರಹಣ್ ಹಳ್ಳಿ ಯಾವ ಥರ ಇದೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಈ ಹಳ್ಳಿನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೂ. ಇಲ್ಲಿ ದೇವಸ್ಥಾನ ಇದೆ, ಎಷ್ಟು ಸಖತ್ತಾಗಿದೆ ನೋಡಿ ದೇವಸ್ಥಾನ. ಎಲ್ಲ ಮರದ ದೇವಸ್ಥಾನ ಇಲ್ಲಿರೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ 2 ದೇವಸ್ಥಾನ, ಅದೇ ಇಲ್ಲಿ ಶೈಲಿಯ ದೇವಸ್ಥಾನಗಳು. ಎಲ್ಲ ಮರದಿಂದ ಕಟ್ಟಿರ್ತಾರೆ ದೇವಸ್ಥಾನನ. ಮತ್ತು ಸನ್ಸೆಟ್ ಆಗ್ತಾ ಇದೆ ನೋಡಿ ಅಲ್ಲಿ. ಈ ಹಳ್ಳಿ ಮಾತ್ರ ತುಂಬಾ ಸೂಪರ್ ಆಗಿದೆ. 260 ಸ್ಕಿಪ್ಪಿಂಗ್. कितना 100 हो गया इतना जल्दी? 200 हम पहले पे चला रहे थे. अच्छा, कैसे गिन रहे थे? 10, 20, 30 ऐसे गिन रहे थे? 1, 2 1, 2 10 क्या
ನಾವು ಚಿಕ್ಕದ್ರಲ್ಲಿ ಇದೇ ಥರ ಆಟ ಆಡ್ತಾ ಇದ್ವಿ, ಸ್ಕಿಪ್ಪಿಂಗು. ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ಆಟ ಆಡೋಕ್ಕೆ. ಮಿಸ್ ಆಯಿತು ಅಂದರೆ ಇನ್ನೊಬ್ರು ಆಡೋದು. ಇಲ್ಲಿ ನೋಡಿ, ಇಲ್ಲಿ ಗದ್ದೆಗಳು ಯಾವ ಥರ ಇರುತ್ತೆ ಅಂತ. ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಗದ್ದೆಗಳಿರುತ್ತೆ. ಗದ್ದೆನೆಲ್ಲ ಇಷ್ಟಿಷ್ಟೆಲ್ಲೇ ಮಿಶ್ರ ಬೆಳೆ ಥರ ಬೆಳ್ಕೋತಾರೆ ನೋಡಿ ಅವ್ರುಗಳಿಗೆ. ಸೊಪ್ಪಿದೆ ಇಲ್ಲಿ, ಸೊಪ್ಪು ಮತ್ತು ಈರುಳ್ಳಿ ಇರುತ್ತೆ, ಮಧ್ಯೆ ಈರುಳ್ಳಿ ಇದೆ, ಜೋಳ ಹಾಕಿದ್ದಾರೆ. ಮತ್ತು ಅಲ್ಲಿ ಇದು ಮೋಸ್ಟ್ಲಿ ಅಂಥದ್ದು ಗೋಧಿ ಅನಿಸುತ್ತೆ. ಅದು ಗೋಧಿನ ಏನು ಅಂತ ಗೊತ್ತಾಗ್ತಾ ಇಲ್ಲ, ಮೋಸ್ಟ್ಲಿ ಗೋಧಿನೇ ಅನಿಸುತ್ತೆ. ಇದು ಸೊಪ್ಪುಗಳೆಲ್ಲ ಇದೆ ನೋಡಿ. ಮೇನ್ ಸೊಪ್ಪು ತೋರಿಸ್ತೀನಿ ನೋಡಿ. ಇಲ್ಲೊಂದು ಅಲ್ಲೊಬ್ರು ಅಜ್ಜಿ ಬರ್ತಾರೆ ನೋಡಿ. ಅವ್ರು ಎಷ್ಟು ದೊಡ್ಡ ಹುಲ್ಲಿನವರೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಅಜ್ಜಿನ 1 ಕಿಲೋಮೀಟ್ರಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಷ್ಟು ದೂರದಿಂದ ಹೊತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ನಾವು ಅಷ್ಟು ಹೊರೆ ಹೊತ್ಕೊಂಡ್ಬಿಟ್ರೆ ಅಷ್ಟೇ ಕೆಳಗಡೆ ಬಿದ್ದೋಗಿರ್ತೀವಿ ನೋಡಿ. ಇದೇ ಅಜ್ಜಿ. ಓ ಬಾಪ್ರೇ. दादी कैसे हो? बढ़िया बढ़िया है। कहाँ से आप? मैं कर्नाटका से हूँ। कर्नाटका, कसोल नहीं, कितना आया है? 2000 किलोमीटर से आया हूँ 2000। ये गाँव, आपका गाँव देखने के लिए। कैसा गाँव हमारा? बहुत अच्छा है, बहुत बढ़िया गाँव है। बहुत बढ़िया है। हाँ, ठंड कितनी है? ठंड अभी तो नहीं लग रहा है, रात को देखना है ठंड कैसे हो जाता है बोल के। आपके गाँव में बहुत गर्मी है? हाँ, बहुत गर्मी है गाँव में। इधर तो बहुत ठंड हो जाता है ना। ठीक है दादी। कई बार आया है? हाँ, कई बार आया है? यहाँ पे पहली बार है। कई बार। हाँ केला आया? हाँ दोस्त भी है कि केला है? हाँ, मैं अकेला आया हूँ। अच्छा। ಹಾಂ ನೋಡಿ, ಹಸುಗಳೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಮೇಯಿಸ್ಕೊಂಡು. ठीक है दादी, बाय बाय बाय। बाय बाय। ಗುರು, ಅಂತೂ ಇಂತೂ ಸರ್ಪಾಸ್ ಟ್ರಕ್ನ ಮೊದಲನೇ ದಿನ ಅಂತೂ ಮುಗಿಸಿದ್ದೀವಿ. ಯಾವುದೇ ತೊಂದರೆ ಆಗದೆ ಇದ್ದಂಗೆ ಮುಗಿಸಿದ್ದೀವಿ. ಮತ್ತು ನಾಳೆ ನಮ್ಮ ಟ್ರೆಕ್ಕಿಂಗ್ ಗ್ರಹಣ್ ವಿಲೇಜಿಂದ ಮಿಂತಾಚಿಗಿರುತ್ತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು.